ಈ ವಿಡಿಯೋದಲ್ಲಿ ಬಂದು ನಾವು ಸರ್ವಿಸಸ್ ಬಗ್ಗೆ ತಿಳ್ಕೊಳ್ಳೋಣ. ಏನಕ್ಕೆ ಯೂಸ್ ಆಗುತ್ತೆ ಸರ್ವಿಸಸ್ಸು, ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಅಂತ. ಅದಕ್ಕಿಂತ ಮೊದಲು ನೀವು ಪ್ರೀವಿಯಸ್ ವಿಡಿಯೋನ ನೋಡಿತ್ತು ಅಂತಂದರೆ ಈ ವಿಡಿಯೋ ಫುಲ್ ಈಸಿಯಾಗಿ ಅರ್ಥ ಆಗೋದೆ ನಿಮಗೆ. ಪ್ರೀವಿಯಸ್ ವಿಡಿಯೋದ ನಾನು ಡಿಪ್ಲಾಯ್ಮೆಂಟ್ ಏನಿದೆ ಆ ವಿಡಿಯೋನ ಮಾಡಿದ್ದೀನಿ. ಕಾಂಪೊನೆಂಟ್ ಬಗ್ಗೆ ನಿಮಗೆ ಈಸಿಯಾಗಿ ಅರ್ಥ ಆಯಿತು ಅಂತಂದರೆ ಇದು ಸರ್ವಿಸಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಿ ಒಂದು ವೆಬ್ ಸರ್ವರ್ನ ನಾವು ಡಿಪ್ಲಾಯ್ ಮಾಡೋದು. ಅದು ಬಂದು ಒಂದು ಪಾಡ್ ರೂಪದಲ್ಲಿ ಒಂದು ಕ್ರಿಯೇಟ್ ಆಯಿತು. ಇವಾಗ ಆ ಪಾಡ್ನ ಕ್ರಿಯೇಟ್ ಆಗಿದೆ ವೆಬ್ ಸರ್ವರು, ಅದನ್ನು ಆಕ್ಸೆಸ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಆಕ್ಸೆಸ್ ಮಾಡಬೇಕು ಅಂತ ಅಂದರೆ ನಮಗೆ ಬೇಜಾನ್ ಮೆಥಡಲ್ಲಿ ಆಕ್ಸೆಸ್ ಮಾಡ್ಬೋದು. ಮೊದಲನೇದು ಬಂದು ಸರ್ವಿಸಸ್ನ ಯೂಸ್ ಮಾಡ್ಕೊಂಡು ಆಕ್ಸೆಸ್ ಮಾಡ್ಬೋದು, ಅಥವಾ ಇಂಗ್ರೆಸ್ ಕಂಟ್ರೋಲರ್ನ ಯೂಸ್ ಮಾಡಿ ಆಕ್ಸೆಸ್ ಮಾಡ್ಬೋದು, ಅಥವಾ ಪೋರ್ಟ್ ಫಾರ್ವರ್ಡಿಂಗ್ನ ಯೂಸ್ ಮಾಡಿ ಆಕ್ಸೆಸ್ ಮಾಡ್ಬೋದು. ಓಕೆನಾ? ಮೊದಲು ಪೋರ್ಟ್ ಫಾರ್ವರ್ಡಿಂಗ್ನ ಯೂಸ್ ಮಾಡಿ ಆಕ್ಸೆಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಅದು ಬಂದು ಪ್ರಾಬ್ಲಮ್ನ ಈ ಸರ್ವಿಸಸ್ ಸಾಲ್ವ್ ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಡಿಪ್ಲಾಯ್ಮೆಂಟ್ ML ಫೈಲ್ನ ಕ್ರಿಯೇಟ್ ಮಾಡಿದ್ರಿ. ಅದರೊಳಗಡೆ ಬಂದು ನೀವು ರೆಪ್ಲಿಕಾ ಸೆಟ್ನ ಕೊಟ್ರಿ. ರೆಪ್ಲಿಕಾ ಸೆಟ್ ಬಂದು 1 ಅಂತ ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಅದರೊಳಗಡೆ ಬಂದು ನೀವು ಪಾಡ್ದು ಇನ್ಫಾರ್ಮೇಷನ್ ಕೊಟ್ರಿ. ಓಕೆ, ಈ ಡಿಪ್ಲಾಯ್ಮೆಂಟ್ ML ಫೈಲು ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನು ಡಿಪ್ಲಾಯ್ಮೆಂಟು ಅಥವಾ ರೆಪ್ಲಿಕಾ ಸೆಟ್ ಅಂದ್ರೇನು, ಪಾಡ್ ಅಂತಂದ್ರೇನು ಅಂತ ನೀವು ಈಸಿಯಾಗಿ ಅರ್ಥ ಆಗುತ್ತೆ. ಈ ಪಾಡ್ ಒಳಗಡೆ ಬಂದು ನಾವು ಒಂದು ಕಂಟೈನರ್ ಒಳಗಡೆ ನಾವು ಒಂದು ವೆಬ್ ಸರ್ವರ್ನ ಡಿಪ್ಲಾಯ್ ಮಾಡೋದು, Nginx ವೆಬ್ ಸರ್ವರ್ನ. ಓಕೆನಾ? ಇವಾಗ ಬಂದು ನಾನು ಈ Nginx ವೆಬ್ ಸರ್ವರ್ನ ನಾನು ಆಕ್ಸೆಸ್ ಮಾಡಬೇಕು. ಓಕೆನಾ? ಇಂಟರ್ನಲ್ ಆಕ್ಸೆಸ್ ಮಾಡಬೇಕು. ಇದೆಲ್ಲ ನೀವು ಫಾರ್ವರ್ಡಿಂಗ್ನ ಯೂಸ್ ಮಾಡಿಕೊಂಡು ಎಕ್ಸ್ಟರ್ನಲ್ ಆಗಿ ಆಕ್ಸೆಸ್ ಮಾಡೋಕ್ಕಾಗಲ್ಲ. ನಾರ್ಮಲ್ ಆಗಿ ಔಟ್ಸೈಡ್ ವರ್ಲ್ಡ್ ಮುಖಾಂತರ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಇಂಟರ್ನಲಲ್ಲಿ ಆರಾಮಾಗಿ ಆಕ್ಸೆಸ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಈ ಪಾಡ್ದಲ್ಲಿ Nginx ಏನಿದೆ ಅದನ್ನು ಯಾವುದೋ ಒಂದು ಟೆಸ್ಟಿಂಗ್ ಟೀಮಿಗೆ ಕೊಡಬೇಕು. ಟೆಸ್ಟಿಂಗ್ ಟೀಮ್ ಅವರು ಈ ಪಾಡಲ್ಲಿರೋ ವೆಬ್ ಸರ್ವರ್ನ ಟೆಸ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ ಅಂತಂದರೆ ಈ ಪಾಡ್ ಯಾವಾಗ ಕ್ರಿಯೇಟ್ ಆಗುತ್ತೋ ಅವಾಗ ನಿಮಗೂ ಒಂದು IP ಅಡ್ರೆಸ್ ಜನರೇಟ್ ಆಗಿರುತ್ತೆ, 192.168.1.1 ಅಂತ ತಿಳ್ಕೊಳ್ಳಿ. ಓಕೆ, ನೀವೇನು ಮಾಡ್ತೀರಾ, ಈ ಪರ್ಟಿಕ್ಯುಲರ್ ಈ ಅಪ್ಲಿಕೇಶನ್ನ ಟೆಸ್ಟ್ ಮಾಡಬೇಕು ಅಂತ ಅಂದರೆ ಈ IP ಅಡ್ರೆಸ್ನ ಅವ್ರಿಗೆ ಶೇರ್ ಮಾಡ್ತೀರಾ. ಓಕೆನಾ? IP ಅಡ್ರೆಸ್ನ ಟೆಸ್ಟ್ ಟೀಮ್ ಅವ್ರಿಗೆ ಶೇರ್ ಮಾಡ್ತೀರಾ. ಅವ್ರೇನು ಮಾಡ್ತಾರೆ, ಈ ಪರ್ಟಿಕ್ಯುಲರ್ ಏನಿದೆ ವೆಬ್ ಸರ್ವರ್ ಏನಿದೆ ಅಥವಾ ಅಪ್ಲಿಕೇಶನ್ ಏನಿದೆ ಅವರು ಆಕ್ಸೆಸ್ ಮಾಡಿ ಈ IP ಅಡ್ರೆಸ್ ಮುಖಾಂತರ ಅವರು ಟೆಸ್ಟ್ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ. ಇವಾಗ ಏನೋ ಒಂದು ಪ್ರಾಬ್ಲಮ್ ಆಗಿ ಈ ಪಾಡು ಡಿಸ್ಟ್ರಾಯ್ ಆಯಿತು, ಅಥವಾ ಏನೋ ಡಿಲೀಟ್ ಆಯಿತು, ಅಥವಾ ಮ್ಯಾನ್ಯುವಲಾಗಿ ಯಾರೋ ಡಿಲೀಟ್ ಮಾಡೋದು ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂತ ಅಂದರೆ ಈ ಕ್ಯೂಬರ್ನೆಟಿಸ್ ಕ್ಲಸ್ಟರು ಸೆಲ್ಫ್ ಫಿಲ್ಲಿಂಗ್ ಕೆಪಾಸಿಟಿ ಇರೋದ್ರಿಂದ ಅದೇನು ಮಾಡುತ್ತೆ, ಈ ಪಾಡ್ ಡಿಲೀಟ್ ಆದ್ರೂ ಅಥವಾ ಏನೋ ಪ್ರಾಬ್ಲಮ್ ಆಗಿ ಇದು ರಿಮೂವ್ ಆದ್ರೂ ಆಟೋಮೆಟಿಕ್ಕಾಗಿ ಇನ್ನೊಂದು ಪಾಡ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಇದು ಡಿಲೀಟ್ ಆಯಿತು ಅಂತ ತಿಳ್ಕೊಳ್ಳಿ, ಇನ್ನೊಂದು ಪಾಡ್ ಕ್ರಿಯೇಟ್ ಆಯಿತು. ಇನ್ನೊಂದು ಪಾಡ್ ಕ್ರಿಯೇಟ್ ಆದಾಗ ಅದರೊಳಗಡೆ Nginx ಏನಿದೆ ವೆಬ್ ಅಪ್ಲಿಕೇಶನ್ಗಳು ಇರುತ್ತೆ ಅಂತ ತಿಳ್ಕೊಳ್ಳಿ. ಇವಾಗ ಇಲ್ಲೇನು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ನಾರ್ಮಲ್ ಆಗಿ ಯಾವುದೇ ಒಂದು ಪಾಡ್ ರೀಸ್ಟಾರ್ಟ್ ಆದರೆ ಅದೇ ಪರ್ಟಿಕ್ಯುಲರ್ IP ಬರುತ್ತೆ ಅಂತ ಯಾವುದೇ ರೀತಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಮೇ ಬಿ ಆ IP ಅಡ್ರೆಸ್ ಬಂದು 192.172.1.2 ಬರ್ಬೋದು, ಅಥವಾ 3 ಬರ್ಬೋದು, ಅಥವಾ 50 ಬರ್ಬೋದು. ಈ ರೀತಿ ಇನ್ ಕೇಸ್ ಏನಾದರೂ ಇದು ರೀಸ್ಟಾರ್ಟ್ ಆಯಿತು ಅಂತ ಅಂದರೆ ಇವ್ರು ಟೆಸ್ಟಿಂಗ್ ಟೀಮ್ ಅವರು ಪ್ರೀವಿಯಸ್ಸು ಯಾವ IP ಅಡ್ರೆಸ್ನ ಶೇರ್ ಮಾಡಿದ್ದೋ ನಾವು 1.1ನ ಶೇರ್ ಮಾಡಿದ್ದೋ, ಯಾವುದೇ ರೀತಿ ಆ 1.1ನ ಯೂಸ್ ಮಾಡಿಕೊಂಡು ಇವ್ರು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಓಕೆನಾ? ಅವಾಗ ಏನು ಮಾಡಬೇಕಾಗುತ್ತೆ ಅಂತಂದರೆ ನಾವೇ ಮ್ಯಾನ್ಯುವಲಾಗಿ ಅವ್ರಿಗೆ ಹೇಳಬೇಕಾಗುತ್ತೆ, ಈ ಥರ ಏನೋ ಪಾಡ್ ಏನೋ ಪ್ರಾಬ್ಲಮ್ ಆಗಿತ್ತು, ಈ IP ಅಡ್ರೆಸ್ಸು ಚೇಂಜ್ ಆಗಿದೆ, ಈ IP ಅಡ್ರೆಸ್ನ ತಗೊಳ್ಳಿ ಅಂತ. 192.172.2 ಇದನ್ನು ನಾವು ಶೇರ್ ಮಾಡೋದು ಅಂತ ತಿಳ್ಕೊಳ್ಳಿ, IP ಅಡ್ರೆಸ್. ತಿರ್ಗಿ ಅದರಲ್ಲಿ ಟೆಸ್ಟ್ ಮಾಡ್ತಾ ಇರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ಲು ಟೆಸ್ಟಿಂಗರು ಒಬ್ಬರೇ ಮಾಡ್ತಾ ಇರಲ್ಲ, ಒಂದು 10-20 ಜನ ಮಾಡ್ತಾ ಇರ್ತಾರೆ. ಅವಾಗ ಏನು ಮಾಡ್ತೀವಿ ಅಂತ ಅಂದರೆ ನಾವು ರೆಪ್ಲಿಕಾ ಸೆಟ್ನ ಇವಾಗ ಒಬ್ಬರೇ ಒಂದು 20 ಮೆಂಬರ್ಸ್ ಈ ಪರ್ಟಿಕ್ಯುಲರ್ ಆಗಿ ಇದೊಂದು ಪಾರ್ಟ್ನ ಯೂಸ್ ಮಾಡಿ ಅವ್ರೇನಾದರೂ ಅವ್ರದ್ದು ಟೆಸ್ಟಿಂಗ್ ಏನಿದೆ ಅದನ್ನು ಮಾಡ್ತಾ ಇತ್ತು ಅಂತಂದರೆ ಇದು ಕೆಪಾಸಿಟಿ ಜಾಸ್ತಿ ಆಗಿ ಇದು ಆರಾಮಾಗಿ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಓಕೆನಾ? ಅದಕ್ಕೆ ನಾವೇನು ಮಾಡ್ತೀವಿ, ಇದನ್ನು ಕೆಪಾಸಿಟಿನ ಇನ್ಕ್ರೀಸ್ ಮಾಡಬೇಕು ಅಂತ ಅಂದರೆ ನಾವೇನು ಮಾಡ್ತೀವಿ, ಮಲ್ಟಿಪಲ್ ಪಾಡ್ನ ಕ್ರಿಯೇಟ್ ಮಾಡ್ತೀವಿ. ಅದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ, ನಾವು ಈ ರೆಪ್ಲಿಕಾ ಸೆಟ್ನ ಯೂಸ್ ಮಾಡ್ಕೊಂಡು ನಾವು ಮಲ್ಟಿಪಲ್ ಪಾಡ್ನ ಕ್ರಿಯೇಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಇವಾಗ ನಮಗೆ ಇಲ್ಲಿ 3 ಪಾಡ್ ಕ್ರಿಯೇಟ್ ಅದು, 3 ಪಾಡ್ಗೂ ಡಿಫ್ರೆಂಟ್ IP ಅಡ್ರೆಸ್ ಇದೆ. ನಾನು ಏನು ಮಾಡ್ತೀನಿ, ಈ ಪರ್ಟಿಕ್ಯುಲರ್ ಒಂದು IP ಅಡ್ರೆಸ್ನ ಮೊದಲನೇ ಟೆಸ್ಟಿಂಗ್ ಟೀಮ್ಗೆ ಕೊಡ್ತೀನಿ, ಇನ್ನೊಂದು IP ಅಡ್ರೆಸ್ನ ಇನ್ನೊಬ್ಬರು ಟೆಸ್ಟಿಂಗ್ ಟೀಮ್ ಅವರು ಕೊಡ್ತೀನಿ, ಇನ್ನೊಂದು IP ಅಡ್ರೆಸ್ ಪಾಡ್ನ ಇನ್ನೊಂದು 3ನೇ IP ಅಡ್ರೆಸ್ಸು ಕೊಡ್ತೀನಿ ಅಂತ ಹೇಳ್ಕೊಳ್ಳಿ. ಇವಾಗ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇನ್ ಕೇಸ್ ಏನಾದರೂ ಈ 3 ಜನದಲ್ಲಿ ಯಾವುದಾದ್ರೂ ಒಂದು ಪಾಡ್ ಏನಾದರೂ ರೀಸ್ಟಾರ್ಟ್ ಆಯಿತು ಅಂತಂದರೆ ತಿರ್ಗಾ ಪರ್ಟಿಕ್ಯುಲರ್ ಆಗಿ ಒಂದು IP ಅಡ್ರೆಸ್ ಅಸೈನ್ ಆಗುತ್ತೆ. ತಿರ್ಗಾ ನಾವೇನು ಮಾಡಬೇಕು, ಈ ಪರ್ಟಿಕ್ಯುಲರ್ IP ಅಡ್ರೆಸ್ನ ಅವ್ರ ಪರ್ಟಿಕ್ಯುಲರ್ ಟೆಸ್ಟಿಂಗ್ ಟೀಮ್ಗೆ ಅಸೈನ್ ಮಾಡಬೇಕು. ಇದು ಬಂದು ತುಂಬ ಹೆಡೆಕ್ ಜಾಬ್ ಆಗಿರುತ್ತೆ. ಓಕೆನಾ? ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಬಂದು ನೋಡ್ಬೋದು, ನಿಮಗೆ ನೀವೇ ಮ್ಯಾನ್ಯುವಲ್ ಆಗಿ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ. ಓಕೆ, 3 ಅಥವಾ 4 ಅಂತ ಇಲ್ಲೆಲ್ಲ ಆಟೋ ಸ್ಕೇಲಿಂಗ್ ಎಲ್ಲ ನೀವೇ ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ದೀರಾ. ಅದಾದಮೇಲೆ ಬಂದು ನೀವು ಇಲ್ಲಿ ಲೋಡ್ ಬ್ಯಾಲೆನ್ಸಿಂಗು ಇಲ್ಲಿ ಯಾವುದೇ ರೀತಿ ಇರೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ಲು ಈ ಪರ್ಟಿಕ್ಯುಲರ್ ಆಗಿ 3 ಪಾಡ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆನಾ? ಈ ಆಟೋ ಸ್ಕೇಲಿಂಗ್ ಏನು ಮಾಡುತ್ತೆ ಅಂತ
ಈ ಲೋಡ್ ಬ್ಯಾಲೆನ್ಸಿಂಗ್ ಏನು ಮಾಡುತ್ತೆ ಅಂತಂದರೆ ಯಾವುದೇ ಒಂದು ರಿಕ್ವೆಸ್ಟ್ 3 ಜನದಲ್ಲಿ ಯಾರದೇ ಒಂದು ರಿಕ್ವೆಸ್ಟ್ ಬಂತು ಅಂತಂದರೆ ಯಾವ ಪಾಡ್ ಫ್ರೀ ಇರುತ್ತೋ, ಯಾಕಂದರೆ ಈ 3 ಪಾಡಲ್ಲಿ ಬಂತು ಅಂದರೆ ಸೇಮ್ ಕಂಟೆಂಟ್ ಇರುತ್ತೆ, ಯಾಕಂದರೆ ಇದು ಕಂಟೆಂಟ್ ಎಲ್ಲ ಒಂದೇ ಸೇಮ್ ಇರೋದ್ರಿಂದ, ಸೇಮ್ ಪಾಡ್ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಇದೊಂಥರ ಗೋಡೆ ಥರ ನಿಂತ್ಕೊಂಡಿರುತ್ತೆ. ಇಲ್ಲಿ ಯಾವ್ದು ರಿಕ್ವೆಸ್ಟ್ ಬರುತ್ತೆ ಆ ರಿಕ್ವೆಸ್ಟ್ನ ತಗೊಳುತ್ತೆ. ಫಾರ್ ಎಕ್ಸಾಂಪಲು T1 ಟೆಸ್ಟಿಂಗ್ ಟೀಮ್ 1 ಬಂದು ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಂತ ಅಂದಾಗ, ಇದರಲ್ಲಿ ಈ 3 ಪಾಡಲ್ಲಿ ಯಾವುದು ಫ್ರೀ ಇರುತ್ತೋ ಆ ಫ್ರೀ ಇರೋ ಪಾಡ್ಗಳಿಗೆ ಈ ರಿಕ್ವೆಸ್ಟ್ನ ಸೆಂಡ್ ಮಾಡುತ್ತೆ. ಇವಾಗ ಟೆಸ್ಟಿಂಗ್ ಟೀಮ್ ಎಟ್ ಎ ಟೈಮು ಸೆಕೆಂಡ್ ಟೀಮ್ ಏನಿದೆ ಅದನ್ನು ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಅವಾಗ ಚೆಕ್ ಮಾಡುತ್ತೆ ಯಾವುದು ಫ್ರೀ ಇರುತ್ತೆ ಆ ಫ್ರೀ ಇರೋ ಪಾಡ್ಗೆ ಇದು ಕ್ರಿಯೇಟ್ ಮಾಡುತ್ತೆ, ಸೆಂಡ್ ಮಾಡುತ್ತೆ. ಈ ರೀತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುತ್ತೆ. ಇದರಲ್ಲಿ ಬೇಜಾನ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುತ್ತೆ. ಮೊದಲನೇದು ಬಂದು ಲೋಡ್ ಬ್ಯಾಲೆನ್ಸಿಂಗು, ಎರಡನೇದು ಬಂದು ನಿಮಗೆ ಸರ್ವಿಸ್ ಡಿಸ್ಕವರಿ ಅಂತ ಬರುತ್ತೆ, ಮೂರನೇದು ಬಂದು ಎಕ್ಸ್ಪೋಸ್. ಇದು ಬಂದು ಔಟ್ಸೈಡ್ ವರ್ಲ್ಡಲ್ಲಿ ನೀವು ಎಕ್ಸ್ಪೋಸ್ ಮಾಡಿ ನಿಮ್ಮ ಪರ್ಟಿಕ್ಯುಲರ್ ಪಾಡ್ನ ನೀವು ಎಲ್ಲಿ ಬೇಕಾದರೂ ಆಕ್ಸೆಸ್ ಮಾಡ್ಬೋದು. ಓಕೆ, ಇದರಲ್ಲಿ ಬಂದು ಸರ್ವಿಸಸ್ಸು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಮೊದಲನೇದು ಬಂದು ಲೋಡ್ ಬ್ಯಾಲೆನ್ಸಿಂಗು. ಇವಾಗ ಲೋಡ್ ಬ್ಯಾಲೆನ್ಸ್ ಮಾಡುತ್ತೆ, ಯಾವುದೇ ರೀತಿ ಪರ್ಟಿಕ್ಯುಲರಾಗಿ ಒಬ್ಬೊಬ್ರಿಗೆ ಶೇರ್ ಮಾಡೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಏನಾದರೂ ಜಾಸ್ತಿ ಆಯಿತು ಅಂತಂದರೆ, ಒಂದರಲ್ಲಿ ಏನಾದರೂ ಲೋಡ್ ಜಾಸ್ತಿ ಆಯಿತು ಅಂತಂದರೆ ಇನ್ನೊಂದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಅಂತಂದರೆ ಬೇರೆದಕ್ಕೆ ರಿಕ್ವೆಸ್ಟ್ನ ಸೆಂಡ್ ಮಾಡುತ್ತೆ. ನೆಕ್ಸ್ಟ್ ಬಂತು ಅಂದರೆ ಸರ್ವಿಸ್ ಡಿಸ್ಕವರಿ, ಇದು ಮೇನ್ ಆಗಿರುತ್ತೆ. ಸರ್ವಿಸ್ ಡಿಸ್ಕವರಿ ಏನು ಮಾಡುತ್ತೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ಲು ಇದು ನಾನು ರಿಮೂವ್ ಮಾಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ಲು ನಿಮ್ಮ ಹತ್ರ 3 ಪಾಡ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಪಾಡ್ 1, ಪಾಡ್ 2, ಪಾಡ್ 3 ಅಂತ ಇರುತ್ತೆ ತಿಳ್ಕೊಳ್ಳಿ. ಇದೇನಾದರೂ ರಿಮೂವ್ ಆಯಿತು ಅಂತಂದರೆ ಇಲ್ಲಿ ನಿಮಗೆ ಸರ್ವಿಸ್ ಇರುತ್ತೆ, SVC ಅಂತಂದರೆ ಡಿಪ್ಲಾಯ್ಮೆಂಟ್ ಟಾಪ್ ಅಲ್ಲಿ ಸರ್ವಿಸು ಅಟ್ಯಾಚ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ಈ ಸರ್ವಿಸ್ಗೆ ಎಲ್ಲ ಈ ಪಾಡ್ಗಳು ಅಟ್ಯಾಚ್ ಆಗಿರುತ್ತೆ. ಇದು ಬಂದು ಮಾನಿಟರ್ ಮಾಡೋದು ಏನು ಅಂತಂದರೆ, ಇಲ್ಲಿ ಯಾವುದೇ ಒಂದು ಡಿಪ್ಲಾಯ್ಮೆಂಟ್ ML ಫೈಲಲ್ಲಿ ಬಂದು ನಾವು ಲೇಬಲ್ಲು ಮತ್ತು ಸೆಲೆಕ್ಟರ್ನ ನಾವು ಮೆನ್ಷನ್ ಮಾಡಿರ್ತೀವಿ. ಓಕೆನಾ, ಯಾವುದೇ ರೀತಿ ನಮಗೆ ಪರ್ಟಿಕ್ಯುಲರ್ ಆಗಿ ಇದು ಸರ್ವಿಸ್ ಬಂದು ಪರ್ಟಿಕ್ಯುಲರ್ IP ಅಡ್ರೆಸ್ನ ನೋಡಲ್ಲ, ಆ ಪರ್ಟಿಕ್ಯುಲರು ಲೇಬಲ್ಲು ಮತ್ತು ಸೆಲೆಕ್ಟರು ಮ್ಯಾಚ್ ಆಗುತ್ತಾ ಅಂತ ನೋಡುತ್ತೆ. ಆ ಪರ್ಟಿಕ್ಯುಲರ್ ಆಗಿ ಎರಡು ಮ್ಯಾಚ್ ಆಯಿತು ಅಂತಂದರೆ ಪರ್ಟಿಕ್ಯುಲರ್ ಮ್ಯಾಚ್ ಆಗ ಪಾಡ್ಗಳು ಎಲ್ಲಿದೆ ಅಂತ ಚೆಕ್ ಮಾಡುತ್ತೆ. ಆ ಪಾಡ್ ಏನಾದರೂ ಮ್ಯಾಚ್ ಆಯಿತು ಅಂತಂದರೆ ಆ ಪಾಡ್ಗಳು ಬಂದು ಈ ಸರ್ವಿಸಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದು 2.1 IP ಅಡ್ರೆಸ್ ಇರುತ್ತೆ, 2.2 IP ಅಡ್ರೆಸ್ ಇರುತ್ತೆ, 2.3 IP ಅಡ್ರೆಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಇದು ಬಂದು ಲೇಬಲ್ ಮತ್ತು ಸೆಲೆಕ್ಟರ್ ಬಂದು ಏನೋ ಆ್ಯಪು ಅಥವಾ ಏನೋ ಒಂದು ಇರುತ್ತೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಬಂದು ಆ್ಯಪು ಸೇಮ್ ಇರುತ್ತೆ ನೇಮು, ಅದನ್ನು ನಾನು ಫುಲ್ಲು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಇದು ನೇಮಿಂಗ್ ಥರ, ಇದರಲ್ಲಿ ಆ್ಯಪ್ ಅಂತ ಇರುತ್ತೆ, ಇದರಲ್ಲಿ ಆ್ಯಪ್ ಅಂತ ಇರುತ್ತೆ, ಇದರಲ್ಲಿ ಆ್ಯಪ್ ಅಂತ ಇರುತ್ತೆ ತಿಳ್ಕೊಳ್ಳಿ. ಇದೇನು ಮಾಡುತ್ತೆ ಅಂತಂದರೆ, ಸರ್ವಿಸು ಯಾವುದೇ ಒಂದು ಪಾಡು ರಿಮೂವ್ ಆದ್ರೂ ಇದು ಸರ್ವಿಸ್ ಏನು ಮಾಡುತ್ತೆ ಅಂತ ಡಿಸ್ಕವರ್ ಮಾಡುತ್ತೆ. ಇದರಲ್ಲಿ ಯಾವುದಾದ್ರೂ ನೇಮು, ಲೇಬಲ್ಲು ಮತ್ತು ಸೆಲೆಕ್ಟರ್ ಮ್ಯಾಚ್ ಆಗ್ತಾ ಇದೆಯಾ ಅಂತ. ಆ ಪರ್ಟಿಕ್ಯುಲರಾಗಿ ಏನಾದರೂ ಮ್ಯಾಚ್ ಆಯಿತು ಅಂತ ಅಂದರೆ ಆ ಪರ್ಟಿಕ್ಯುಲರ್ ಪಾಡ್ನ ಬಂದು ಇದು ಅಸೈನ್ ಮಾಡ್ಕೊಳುತ್ತೆ, ಅಂತಾರೆ IP ಅಡ್ರೆಸ್ನ ಇದು ತಗೊಳುತ್ತೆ. ಅಂತಂದರೆ ಆ ಪರ್ಟಿಕ್ಯುಲರ್ ಸರ್ವಿಸ್ದು ಇವೆಲ್ಲ ಪಾಡ್ಸ್ಗಳು ಅಂತ ಅರ್ಥ. ಓಕೆನಾ, ಅದು ಏನು ಮಾಡುತ್ತೆ ಅವಾಗ ಈ ಜಸ್ಟು ಈ ನ್ಯೂ ಪಾಡ್ ಏನಾದರೂ ಕ್ರಿಯೇಟ್ ಆಯಿತು ಅಂತ ಅಂದರೆ ಆ ಜಾಗದಲ್ಲಿ ಇದು ಬಂದು 2.5 ಇತ್ತು ಅಂತ ಅಂದರೆ ಈ ಪರ್ಟಿಕ್ಯುಲರ್ ಆಗಿ ಈ ಲೇಬಲ್ಲು ಮತ್ತು ಸೆಲೆಕ್ಟರು ಎಲ್ಲ ಸೇಮ್ ಇರೋದ್ರಿಂದ ಸರ್ವಿಸಸ್ದು ಅದೇನು ಮಾಡುತ್ತೆ ಅಂತಂದರೆ ಇಲ್ಲಿಗೆ ಅಟ್ಯಾಚ್ ಆಗಿಬಿಡುತ್ತೆ. ಓಕೆನಾ, ಈ ರೀತಿ ಅದು ಆಟೋಮೆಟಿಕಾಗಿ ಡಿಸ್ಕವರ್ ಮಾಡುತ್ತೆ. ಅದಾದಮೇಲೆ ಬಂದು ನಿಮಗೆ ನೆಕ್ಸ್ಟ್ ಒನ್ ಬಂತು ಅಂತ ಅಂದರೆ ಈ ಸರ್ವಿಸಸಲ್ಲಿ ಟೈಪ್ಗಳು ನೋಡೋಣ. SVC ಅಂತ ಬರ್ತೀನಿ. ಸರ್ವಿಸಸ್ ಅಂತ ಅಂದರೆ ಶಾರ್ಟ್ ಫಾರ್ಮಲ್ಲಿ SVC ಅಂತ ಕರಿತೀವಿ. ಓಕೆ, ಇದರಲ್ಲಿ ಬಂತು ಅಂದರೆ ಸರ್ವಿಸಸ್ ಯಾವ ಪ್ರೊವೈಡ್ ಮಾಡುತ್ತೆ ಅಂತ ಅಂದರೆ, ಮೊದಲನೇದು ಬಂದು ನೋಡ್ ಪೋರ್ಟು, ಎರಡನೇದು ಬಂದು ನಿಮಗೆ ಕ್ಲಸ್ಟರ್ IP, ಥರ್ಡ್ ಒನ್ ಬಂದು ನಿಮಗೆ ಲೋಡ್ ಬ್ಯಾಲೆನ್ಸರ್. ಓಕೆ, ಫೋರ್ತ್ ಒನ್ ಒಂದು ಇಂಗ್ರೆಸ್ ಕಂಟ್ರೋಲರ್ ಅಂತ, ಅದೆಲ್ಲ ಬೇಕಾಗಿಲ್ಲ ನಿಮಗೆ. ಜಸ್ಟ್ ಇವು ಮೂರನ್ನ ನೀವು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳಿ ಸಾಕು. ಈ ಕ್ಲಸ್ಟರ್ IP ಬಂತು ಅಂತಂದರೆ ಇಂಟರ್ನಲ್ ಕಮ್ಯುನಿಕೇಷನ್ಗೆ ಯೂಸ್ ಮಾಡ್ತಾರೆ. ಓಕೆನಾ, ಇದು ಯಾವುದೇ ರೀತಿ ಔಟ್ಸೈಡ್ ವರ್ಲ್ಡಿಂದ ನೀವು ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ. ಓಕೆನಾ, ನೆಕ್ಸ್ಟ್ ಬಂತು ಅಂತಂದರೆ ಈ ನೋಡ್ ಪೋರ್ಟ್ ಬಂತು ಅಂತ ಅಂದರೆ ಈ ಪರ್ಟಿಕ್ಯುಲರ್ ಲೋಕಲ್ PC ಗಳೇನಿರುತ್ತೆ ಆ ಲೋಕಲ್ PCಲಿ ಯಾವುದು ಈ ಲೋಕಲ್ ಅಂದರೆ ಲ್ಯಾನ್ ಇರುತ್ತಲ್ಲ, ಲ್ಯಾನ್ ನೆಟ್ವರ್ಕು, ಆ ಲ್ಯಾನ್ ನೆಟ್ವರ್ಕಲ್ಲಿ ಯಾವುದೇ PCಗಳು ಈ ಪರ್ಟಿಕ್ಯುಲರ್ ಇದನ್ನು ಪಿಂಗ್ ಮಾಡುತ್ತೋ ಅಂತಂದರೆ ಆ ಪರ್ಟಿಕ್ಯುಲರು ಇವಾಗ ಫಾರ್ ಎಕ್ಸಾಂಪಲ್ ಕುಬರ್ನೆಟಿಸ್ ಕ್ಲಸ್ಟರ್ನ ಯಾರು ಪಿಂಗ್ ಮಾಡುತ್ತೋ ಆ ಪರ್ಟಿಕ್ಯುಲರಾಗಿ ಅದನ್ನು ಆ್ಯಕ್ಸೆಸ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಅದಕ್ಕೆ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮೊದಲನೇದು ಬಂದು ಕ್ಲಸ್ಟರ್ IP ತಗೊಳ್ಳೋಣ. ಕ್ಲಸ್ಟರ್ IP ಓಕೆನಾ, ಇದು ಬಂದು ನಿಮ್ಮದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಅಂತ ತಿಳ್ಕೊಳ್ಳಿ.
KTS. ಓಕೆನಾ, ಇದು ಬಂದು ನಿಮ್ಮ ಆಫೀಸ್ ನೆಟ್ವರ್ಕ್. ಆಫೀಸ್ ನೆಟ್ವರ್ಕ್ ಅಂತ ತಿಳ್ಕೊಳ್ಳಿ. ಓಕೆ, ಆಫೀಸ್ ನೆಟ್ವರ್ಕಲ್ಲಿ ನನ್ನೊಂದು PC ಇರುತ್ತೆ ಅಂತ ತಿಳ್ಕೊಳ್ಳಿ. ಇದ್ರೊಳಗಡೆ ಇರುತ್ತೆ ಆಫೀಸ್ ನೆಟ್ವರ್ಕ್ ಅಂತ ಅಂದರೆ. ಓಕೆ, ಈ ಕ್ಯೂಬರ್ನೆಟಿಸ್ ಕ್ಲಸ್ಟರಲ್ಲಿ ಪರ್ಟಿಕ್ಯುಲರ್ IP ಅಡ್ರೆಸ್ ಏನಿರುತ್ತೆ ಅದನ್ನು ಪಿಂಗ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಸರ್ವಿಸ್ ಏನಿದೆ ಅದನ್ನು ಪಿಂಗ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ, ಪಿಂಗ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ಈ ಕ್ಲಸ್ಟರ್ IP ಕಾನ್ಸೆಪ್ಟ್ ಇಷ್ಟೇ. ಇಲ್ಲಿ ಬಂದು ನಿಮ್ಮದು SPC ಒಳಗಡೆ ಕ್ಲಸ್ಟರ್ IP ಅಂತ ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಕ್ಲಸ್ಟರ್ IP ಒಳಗಡೆ ಬಂದು ನೀವು ಯಾವುದೋ ಒಂದು ಪಾಡ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಮತ್ತು ಇನ್ನೊಂದು ಪಾಡ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಇದು ಬಂದು ಪ್ರಾಜೆಕ್ಟ್ 1, ಇದು ಬಂದು ಪ್ರಾಜೆಕ್ಟ್ 2, ಅಥವಾ ಇದು ಫ್ರಂಟ್ ಎಂಡ್ ಅಪ್ಲಿಕೇಶನ್, ಇದು ಬ್ಯಾಕ್ ಎಂಡ್ ಯಾವುದೋ ಡೇಟಾ ಬೇಸ್ ಅಂತ ತಿಳ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನೀವೇನು ಮಾಡಬೇಕು ಅಂತ ಅಂದರೆ, ಈ ಪರ್ಟಿಕ್ಯುಲರ್ ಆಗಿ ಈ ಪಾಡ್ನ ನೀವು ಫ್ರಂಟ್ ಎಂಡ್ ಅಪ್ಲಿಕೇಶನ್ ನೀವು ಯಾವುದೇ ನಾರ್ಮಲ್ ಆಗಿ ನೀವು ಔಟ್ಸೈಡ್ ವರ್ಲ್ಡ್ಗೆ ಎಕ್ಸ್ಪೋಸ್ ಮಾಡ್ತೀರಾ ಫ್ರಂಟ್ ಎಂಡ್ ಅಪ್ಲಿಕೇಶನ್. ಅದೇ ರೀತಿ ಇನ್ನೊಂದು ಬಂದು ಬ್ಯಾಕ್ ಎಂಡ್ ಅಪ್ಲಿಕೇಶನ್ ಆಗಲಿ ಅಥವಾ ನಿಮ್ಮದು ಡೇಟಾ ಬೇಸಸ್ಗಳಾಗಲಿ ಯಾವುದೇ ರೀತಿ ನೀವು ಔಟ್ಸೈಡ್ ವರ್ಲ್ಡ್ಗೆ ಎಕ್ಸ್ಪೋಸ್ ಮಾಡಲ್ಲ ಅಥವಾ ಇಂಟರ್ನಲ್ ಆಕ್ಸೆಸ್ ಮಾಡೋಕ್ಕೆ ಬಿಡಲ್ಲ. ಓಕೆನಾ, ಅದು ಪರ್ಟಿಕ್ಯುಲರ್ ಆಗಿ ನಿಮ್ಮದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಇಂಟರ್ನಲ್ ಏನಿರುತ್ತೋ ಅಲ್ಲಿ ಮಾತ್ರ ಕಮ್ಯುನಿಕೇಷನ್ಗೆ ನಿಮಗೆ ಈ ಪರ್ಟಿಕ್ಯುಲರ್ ಆಗಿ ಆಕ್ಸೆಸ್ ಆಗಬೇಕು. ಅಂಥ ಸಮಯದಲ್ಲಿ ನೀವೇನು ಮಾಡ್ತೀರಾ ಅಂತ ಅಂದರೆ, ನೀವು ಕ್ಲಸ್ಟರ್ IP ಯೂಸ್ ಮಾಡ್ತೀರಾ ಅಂತಂದರೆ ಇಂಟರ್ನಲ್ ಕಮ್ಯುನಿಕೇಷನ್ಗೆ ಅಷ್ಟೇ. ಇದು ಯಾವುದೇ ರೀತಿ ಕ್ಯೂಬರ್ನೆಟಿಸ್ ಕ್ಲಸ್ಟರು ಅಥವಾ ಅಂದರೆ ಈ ಆಫೀಸ್ ನೆಟ್ವರ್ಕಲ್ಲೂ ಆಕ್ಸೆಸ್ ಮಾಡೋಕ್ಕಾಗಲ್ಲ ಪರ್ಟಿಕ್ಯುಲರ್ ಪಾಡ್ನ. ಜಸ್ಟ್ ಈ ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಒಳಗಡೆ ಏನು ನೆಟ್ವರ್ಕ್ ಇರುತ್ತೋ ಅದನ್ನು ಮಾತ್ರ ಆಕ್ಸೆಸ್ ಮಾಡೋಕ್ಕಾಗುತ್ತೆ. ನಾವು ಇದಕ್ಕೆ ನೆಟ್ವರ್ಕ್ ಪಾಲಿಸೀಸ್ ಅಂತ ಬರುತ್ತೆ, ಅದನ್ನು ಕೊಟ್ಟು ನಾವು ಎನೇಬಲ್ ಮಾಡಿರ್ತೀವಿ. ಜಸ್ಟ್ ಸಿಂಪಲ್ ಆಗಿ ಕ್ಲಸ್ಟರ್ IP ಅಂತ ಅಂದರೆ ಇಂಟರ್ನಲ್ ಕಮ್ಯುನಿಕೇಷನ್ಗೆ ಅಂತ ಅಂದರೆ ಈ ಇಂಟರ್ನಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ನೀವು ಕ್ಲಸ್ಟರ್ IP ಯೂಸ್ ಮಾಡ್ತೀರಾ. ಅದೇ ರೀತಿ ನೀವೇನಾದರೂ ಎಕ್ಸ್ಟರ್ನಲ್ ಆಗಿ ಅಂತ ಅಂದರೆ ಈ ಪರ್ಟಿಕ್ಯುಲರ್ ನೀವು ಕಂಪ್ನಿ ನೆಟ್ವರ್ಕ್ ಏನಿರುತ್ತೋ ಆ ನೆಟ್ವರ್ಕ್ ಇಲ್ಲಿ ನಿಮ್ಮ ಕಂಪ್ನಿ ನೆಟ್ವರ್ಕಲ್ಲಿ ನಿಮ್ಮ PC ಅಂತ ತಿಳ್ಕೊಳ್ಳಿ. ನಿಮ್ಮ PC ಮುಖಾಂತರ ಈ ಪರ್ಟಿಕ್ಯುಲರ್ ಆಗಿ ಫ್ರಂಟ್ ಎಂಡ್ ಅಪ್ಲಿಕೇಶನ್ ಆಕ್ಸೆಸ್ ಮಾಡಬೇಕು ಅಂತ ಅಂದರೆ, ನೀವು Nginx ಸರ್ವರ್ನ ಆಕ್ಸೆಸ್ ಮಾಡಬೇಕು ಅಂತಂದರೆ ನೀವೇನು ಮಾಡ್ತೀರಾ, ನೋಡ್ ಪೋರ್ಟ್ನ ಅಸೈನ್ ಮಾಡ್ತೀರಾ. ಓಕೆನಾ, ನೋಡ್ ಪೋರ್ಟ್ನ ಅಸೈನ್ ಮಾಡಿದಾಗ ನಿಮಗೆ ನೋಡ್ ಪೋರ್ಟ್ದು ಒಂದು ಪೋರ್ಟ್ ನಂಬರ್ ಬರುತ್ತೆ, 30,000 ಸಮಥಿಂಗ್ ಪೋರ್ಟ್ ನಂಬರ್ ಬರುತ್ತೆ. ಆ ಪೋರ್ಟ್ ನಂಬರು ಮತ್ತು ಈ ಪರ್ಟಿಕ್ಯುಲರ್ IP ಅಡ್ರೆಸ್ನ ಯೂಸ್ ಮಾಡಿಕೊಂಡು ನೀವು ಪರ್ಟಿಕ್ಯುಲರ್ ನೋಡ್ ಪೋರ್ಟ್ನ ಇಂಟರ್ನಲ್ಲಿ ಆಕ್ಸೆಸ್ ಮಾಡ್ತೀರಾ. ಇದು ಯಾವುದೇ ರೀತಿ ಔಟ್ಸೈಡ್ ವರ್ಲ್ಡಲ್ಲಿ ಅಂತ ಅಂದರೆ ನೀವು ನಿಮ್ಮ ಆಫೀಸಲ್ಲಿ ಕೂತ್ಕೊಂಡು ನೀವು ನಿಮ್ಮ ಮನೆಗೆ ಹೋಗ್ಬಿಟ್ಟು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಓಕೆನಾ, ಆ ಆಕ್ಸೆಸ್ ಮಾಡಬೇಕು, ಆ ರೀತಿ ಆಕ್ಸೆಸ್ ಮಾಡಬೇಕು ಅಂತಂದರೆ ಇನ್ನೊಂದು ಕಾನ್ಸೆಪ್ಟ್ ಬಂತು ಅಂತಂದರೆ, ಆ ರೀತಿ ಔಟ್ಸೈಡ್ ವರ್ಲ್ಡ್ ಎಲ್ಲಿ ಬೇಕಾದರೂ ಕೂತ್ಕೊಂಡು ನೀವು ಆಕ್ಸೆಸ್ ಮಾಡಬೇಕು ಅಂತಂದರೆ ನಾವು ಬಂದು ಲೋಡ್ ಬ್ಯಾಲೆನ್ಸರ್ನ ಯೂಸ್ ಮಾಡ್ತೀವಿ. ಇದು ಬಂದು ನೀವು ಎಲ್ಲಿ ಬೇಕಾದರೂ ಆಕ್ಸೆಸ್ ಮಾಡ್ಬೋದು. ಜಸ್ಟ್ ನೀವು ಈ IP ಅಡ್ರೆಸ್ ಇತ್ತು ಅಂದರೆ, ಪಬ್ಲಿಕ್ IP ಅಡ್ರೆಸ್ ನೋಡಿದಿರಲ್ಲ, ಆ ಪಬ್ಲಿಕ್ IP ಅಡ್ರೆಸ್ ಇತ್ತು ಅಂತಂದರೆ ನೀವು ಔಟ್ಸೈಡ್ ವರ್ಲ್ಡ್ ಎಲ್ಲಿ ಬೇಕಾದರೂ ಕೂತ್ಕೊಂಡು ಈ IP ಅಡ್ರೆಸ್ನ ಯೂಸ್ ಮಾಡಿಕೊಂಡು ನೀವು ಆಕ್ಸೆಸ್ ಮಾಡ್ಬೋದು. ಈ IP ಅಡ್ರೆಸ್ನ ಬೇಕಾದ್ರೆ ನಾವು ಈ ಪರ್ಟಿಕ್ಯುಲರ್ ಆಗಿ ಏನಿದೆ DNSಗೆ ನಾವು ಅಟ್ಯಾಚ್ ಮಾಡ್ಬೋದು. ಅದೆಲ್ಲ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಜಸ್ಟ್ IP ಅಡ್ರೆಸ್ ಪಬ್ಲಿಕ್, ಇವಾಗ ಯಾವ ರೀತಿ EC2 ಇನ್ಸ್ಟೆನ್ಸಲ್ಲಿ ಒಂದು ಅಪಾಚಿ ವೆಬ್ ಸರ್ವರ್ನ ಲಾಂಚ್ ಮಾಡಿ ಅದನ್ನು ಆಕ್ಸೆಸ್ ಮಾಡಬೇಕು ಅಂತಂದರೆ ನೀವೇನು ಮಾಡ್ತೀರಾ, ಪಬ್ಲಿಕ್ IP ತೊಗೊಳ್ತೀರಾ, ಅದನ್ನು ಬಂದು ನಾವು ಲೋಡ್ ಬ್ಯಾಲೆನ್ಸರ್ ಅಂತ ತಿಳ್ಕೊಳ್ಳಿ. ಅದೇ ರೀತಿ ಇಂಟರ್ನಲ್ಲಿ ಪ್ರೈವೇಟ್ IP ಇದೆಯಲ್ಲ, ಆ ಪ್ರೈವೇಟ್ IP ಇಂಟರ್ನಲ್ಲಿ ಕಮ್ಯುನಿಕೇಟ್ ಆಗಬೇಕು ಅಂತಂದರೆ ನೀವು ಕ್ಲಸ್ಟರ್ IP ತೊಗೊಳ್ತೀರಾ. ಅದೇ ರೀತಿ ಇಂಟರ್ನಲ್ ನೆಟ್ವರ್ಕಲ್ಲಿ ನೀವೇನಾದರೂ ಆಕ್ಸೆಸ್ ಮಾಡಬೇಕು ಅಂತ ಅಂದರೆ ನೀವೇನು ಮಾಡ್ತೀರಾ, ನೋಡ್ ಪೋರ್ಟ್ನ ಯೂಸ್ ಮಾಡ್ತೀರಾ. ಓಕೆನಾ, ಇದಿಷ್ಟೇ ಕಾನ್ಸೆಪ್ಟು. ನೆಕ್ಸ್ಟು ನಾವು ಒಂದೊಂದಾಗಿ ನೋಡೋಣ. ಇವಾಗ ಬಂದು ನಾನು ಸರ್ವಿಸಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಮೊದಲು ನೀವು ಯಾವ್ದಾದ್ರು ಒಂದು ಡಿಪ್ಲಾಯ್ಮೆಂಟ್ YAML ಫೈಲ್ನ ಕ್ರಿಯೇಟ್ ಮಾಡಿರಬೇಕಾಗುತ್ತೆ. ಇವಾಗ kubectl get ಡಿಪ್ಲಾಯ್ಮೆಂಟ್ಸ್ ಅಂತ ಕೊಡ್ತು ಅಂತ ಅಂದರೆ ಇಲ್ಲಿ ನೋಡ್ಬೋದು Nginx ಅಂತ ಒಂದು ಕ್ರಿಯೇಟ್ ಆಗಿದೆ. ಓಕೆ, ಡಿಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ. ಈ ಪರ್ಟಿಕ್ಯುಲರ್ ಡಿಪ್ಲಾಯ್ಮೆಂಟ್ನ ನಾನು ಆಕ್ಸೆಸ್ ಮಾಡಬೇಕು ಅಂತ ಅಂದರೆ, ಪರ್ಟಿಕ್ಯುಲರಾಗಿ ಆ ಪಾಡಲ್ಲಿ ಏನಿದೆ ಕಂಟೆಂಟ್ನ ಆಕ್ಸೆಸ್ ಮಾಡಬೇಕು ಅಂತಂದರೆ ನಾವು ಸರ್ವಿಸಸ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಬಂದು ನೋಡ್ ಪೋರ್ಟ್ ನೋಡೋಣ. ನೋಡ್ ಪೋರ್ಟ್ ಬಂದು ಇಂಟರ್ನಲ್ ಆಕ್ಸೆಸ್ಗೆ ಅಷ್ಟೇ. ಅದನ್ನೇ ಯಾವ ರೀತಿ ಮಾಡೋದು ಅಂತಂದರೆ, ಜಸ್ಟ್ kubectl expose ಡಿಪ್ಲಾಯ್ಮೆಂಟ್ ನೇಮ್ ಏನಿದೆ, ಡಿಪ್ಲಾಯ್ಮೆಂಟ್ ನೇಮು Nginx, ಡಿಪ್ಲಾಯ್ಮೆಂಟ್ ನೇಮ್ ಕೊಡಿ Nginx. ಅದಾದಮೇಲೆ ಬಂದು ನೀವು ಇಲ್ಲಿ ಬೇಕಾದರೆ ಪೋರ್ಟ್ ಬೇಕಾದ್ರೆ ಮೆನ್ಷನ್ ಮಾಡ್ಬೋದು, ಅಥವಾ ಟಾರ್ಗೆಟ್ ಪೋರ್ಟ್ ಬೇಕಾದ್ರೆ ಮೆನ್ಷನ್ ಮಾಡ್ಬೋದು, ಅಥವಾ ಟೈಪ್ ಬೇಕಾದ್ರೆ ಮೆನ್ಷನ್ ಮಾಡ್ಬೋದು. ನಾನು ಜಸ್ಟ್ ಎಂಟರ್ ಕೊಡ್ತೀನಿ. ಓಕೆ, ಇಲ್ಲಿ ಪೋರ್ಟ್ ಮೆನ್ಷನ್ ಮಾಡಿ ಅಂತ ಕೇಳ್ತಾ ಇದೆ. ಪೋರ್ಟ್ ಬಂದು ಯಾವ ಪೋರ್ಟಲ್ಲಿ ನಮ್ಮದು Nginx ಸರ್ವರ್ ಲಾಂಚ್ ಆಗಿರೋದು, ವೆಬ್ ಸರ್ವರು 80 ಪೋರ್ಟಲ್ಲಿ, ನಾರ್ಮಲ್ ಡಿಫಾಲ್ಟಾಗಿ 80 ಪೋರ್ಟ್ ಇರುತ್ತೆ. ನೀವು ಜಸ್ಟು 80 ಪೋರ್ಟ್ನ ಕೊಟ್ಟು ಎಕ್ಸ್ಪೋಸ್ ಮಾಡಿ. ಇವಾಗ ನೀವು kubectl ಆ ಸರ್ವಿಸಸ್ನ ಚೆಕ್ ಮಾಡಬೇಕಂದ್ರೆ ಗೆಟ್ SVC ಅಂತ ಕೊಟ್ಟರೆ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ತೋರಿಸುತ್ತೆ. ಇದು ಬಂದು ನಿಮಗೆ ಕ್ಯೂಬರ್ನೆಟಿಸ್ದು ಕ್ಲಸ್ಟರ್ IP, ಅದು ಕ್ಯೂಬರ್ನೆಟಿಸ್ ಸಂಬಂಧಪಟ್ಟಿದ್ದು. ನಮ್ಮದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಿದ್ದು ಇಲ್ಲಿದೆ ನೋಡಿ, Nginx ಏನಿದೆ ಇದ್ರ ಮುಖಾಂತರ ನೀವು ಆಕ್ಸೆಸ್ ಮಾಡ್ಬೋದು.
ಓಕೆ, ಇಲ್ಲಿ ಕ್ಲಸ್ಟರ್ ಐ ಪಿ ಅಸೈನ್ ಆಗಿದೆ. ಇವಾಗ ಇನ್ ಕೇಸ್ ನೀವು ಆಕ್ಸೆಸ್ ಮಾಡಬೇಕು ಅಂತಂದರೆ ಜಸ್ಟ್ ಇಂಟರ್ನಲ್ ಅಷ್ಟೇ, ಔಟ್ಸೈಡ್ ದಿ ನೆಟ್ವರ್ಕಲ್ಲಿ ನೀವು ಆಕ್ಸೆಸ್ ಮಾಡೋಕ್ಕಂದ್ರೆ ನಿಮ್ಮ ಆಫೀಸ್ ನೆಟ್ವರ್ಕು ಔಟ್ಸೈಡ್ ದಿ ವರ್ಲ್ಡಲ್ಲಿ ನೀವು ಇದನ್ನು ಯಾವುದೇ ರೀತಿ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಜಸ್ಟ್ ಇದನ್ನು ಇಂಟರ್ನಲ್ ಆಕ್ಸೆಸ್ ಮಾಡಬೇಕು ಅಂತಂದರೆ ಜಸ್ಟ್ ಕರ್ಲ್ ಅಂತ ಕೊಟ್ಟು ನೀವು ಎಂಟರ್ ಮಾಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಆಕ್ಸೆಸ್ ಆಗ್ತಾ ಇದೆ ಇಂಟರ್ನಲ್ಲಲ್ಲಿ. ನೀವು ಔಟ್ಸೈಡ್ ದಿ ಇದರಲ್ಲಿ ಎನ್ವೈರನ್ಮೆಂಟಲ್ಲಿ ನೀವು ಯಾವುದೇ ರೀತಿ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಏನಿದೆ ನೋಡಿ, ಟೈಟಲ್ಲು ವೆಲ್ಕಮ್ ಟು ಎಂಜಿನಿಕ್ಸ್. ಓಕೆ, ನಿಮ್ಗೆ ಔಟ್ಪುಟ್ ಸಿಗ್ತದೆ. ಇದು ಕ್ಲಸ್ಟರ್ ಐ ಪಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಈ ಪರ್ಟಿಕ್ಯುಲರ್ ಆಗಿ ಇಂಟರ್ನಲಲ್ಲಿ ಅಂತ ಅಂದರೆ ಇಂಟರ್ನಲ್ ನೆಟ್ವರ್ಕಲ್ಲಿ ನಾನು ಆಕ್ಸೆಸ್ ಮಾಡಬೇಕು ಅಂತಂದರೆ ನೋಡ್ ಪೋರ್ಟ್ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀನಿ. ಅದನ್ನು ಯಾವ ರೀತಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಆಲ್ರೆಡಿ ಎಕ್ಸ್ಪೋಸ್ ಆಗಿರೋದನ್ನೇ ನಾವು ಎಡಿಟ್ ಮಾಡ್ಕೋಬೋದು. ಜಸ್ಟು ಇನ್ ಕೇಸ್ ಇಲ್ಲಿ ತೋರಿಸೋದಾಯಿತು ಅಂತ ಅಂದರೆ ನೀವು ಜಸ್ಟ್ ಇಲ್ಲಿ ಟೈಪ್ ಅಂತ ಕೊಟ್ಟು ನಿಮ್ಗೆ ಏನು ಬೇಕು, ಕ್ಲಸ್ಟರ್ ಐ ಪಿ ಬೇಕೋ ನೋಡ್ ಪೋರ್ಟ್ ಬೇಕೋ ಇದನ್ನು ಇಲ್ಲಿ ಮೆನ್ಷನ್ ಮಾಡ್ಬೋದು. ನಾನು ಆಲ್ರೆಡಿ ಒಂದು ಕ್ರಿಯೇಟ್ ಮಾಡಿರೋದ್ರಿಂದ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ ಪೋರ್ಟ್ ಅಂತ ಕೊಡಬೇಕಾಗಿದೆ. ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಅದಕ್ಕೋಸ್ಕರ ಇಲ್ಲಿ ಎರರ್ ಬರ್ತಾ ಇದೆ. ನಾನು ಪ್ರೀವಿಯಸ್ ಏನು ಕ್ರಿಯೇಟ್ ಮಾಡಿದೆ ಅದರಲ್ಲೇ ಎಡಿಟ್ ಮಾಡ್ತೀನಿ. ಜಸ್ಟ್ ನೀವು ಇಲ್ಲಿ ಟೈಪು ನೀವೇನಾದರೂ ಕೊಡಲಿಲ್ಲ ಅಂತಂದರೆ ಡಿಫಾಲ್ಟಾಗಿ ಕ್ಲಸ್ಟರ್ ಐ ಪಿ ತಗೊಳುತ್ತೆ. ಇನ್ ಕೇಸ್ ಏನಾದರೂ ಟೈಪು ನೀವೇನು ನೋಟ್ ಪೋರ್ಟ್ ಕೊಡಬೇಕು ಅಂತಂದರೆ ನೋಟ್ ಪೋರ್ಟ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಈ ರೀತಿ ಎನ್ ಕ್ಯಾಪಿಟಲ್ ಇರಬೇಕಾಗುತ್ತೆ, ಪಿ ಕ್ಯಾಪಿಟಲ್ ಇರಬೇಕಾಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ರೆ ನೋಟ್ ಪೋರ್ಟ್ ಎಕ್ಸ್ಪೋಸ್ ಆಗುತ್ತೆ. ಬಟ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಲ್ಲ ಒಂದು ಎಕ್ಸ್ಪೋಸ್ ಫೈಲು, ಅದನ್ನು ನಾನು ಎಡಿಟ್ ಮಾಡ್ತೀನಿ. ಕ್ರಿಯೇಟ್ ಮಾಡ್ತು ಅಂತಂದ್ರೆ ಮರ್ಜ್ ಆಗುತ್ತೆ, ಅದಕ್ಕೋಸ್ಕರ ಕಾನ್ಫ್ಲಿಕ್ಟ್ ಆಗುತ್ತೆ. ಓಕೆ, ಕ್ಲಿಯರ್ kubectl get svc. ಓಕೆ, ಇದನ್ನು ಎಡಿಟ್ ಮಾಡಬೇಕು ಅಂತಂದರೆ ಜಸ್ಟ್ kubectl ಎಡಿಟ್ ಯಾವುದನ್ನು ಮಾಡಬೇಕು, ನಾವು ಸರ್ವಿಸಸ್ನ ಮಾಡಬೇಕು. ಅದಕ್ಕೋಸ್ಕರ ಎಸ್ ವಿ ಸಿ ಅಂತ ಕೊಡ್ತೀನಿ. ನೀವು ಫುಲ್ ನೇಮ್ ಬೇಕಾದ್ರೆ ಕೊಡ್ಬೋದು ಸರ್ವಿಸಸ್ ಅಂತ. ಇಲ್ಲ ನಾನು ಜಸ್ಟ್ ಎಸ್ ವಿ ಸಿ ಶಾರ್ಟ್ಕಟಲ್ಲಿ ಕೊಡ್ತೀನಿ, ಎಸ್ ವಿ ಸಿ. ಅದಾದಮೇಲೆ ಎಸ್ ವಿ ಸಿ ನೇಮ್ ಏನು, ಎಂಜಿನಿಕ್ಸ್. ಇವಾಗ ಎಲ್ಲಾಗುತ್ತೆ kubectl ಎಡಿಟಿಗೆ ಬರುತ್ತೆ, ಎಡಿಟ್ ಆಪ್ಷನ್ ತಗೊಳುತ್ತೆ. ಕ್ರಿಯೇಟ್ ಮಾಡಬೇಕಂದ್ರೆ ಕ್ರಿಯೇಟ್ ಆಪ್ಷನ್ ತಗೊಳ್ತೀವಿ. ಇಲ್ಲಿ ಎಡಿಟ್ ಮಾಡಬೇಕಾಗಿರೋದು ಎಡಿಟ್ ತಗೊಳ್ತೀನಿ. ಎಡಿಟ್ ಆದಮೇಲೆ ಏನು ಎಡಿಟ್ ಮಾಡಬೇಕು, ಸರ್ವಿಸ್ನ ಎಡಿಟ್ ಮಾಡಬೇಕು. ಆ ಸರ್ವಿಸಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಸರ್ವಿಸ್ನ ಸೆಲೆಕ್ಟ್ ಮಾಡ್ಕೋಬೇಕಿರೋದು ಎಂಜಿನಿಕ್ಸ್ ಅಂತ ಕೊಟ್ಟು ಎಂಟರ್ ಕೊಡ್ತೀನಿ. ಇವಾಗ ಬಂದು ಇಲ್ಲಿ ಎಂಟರ್ ಆಯಿತು. ನಾನು ಇಲ್ಲಿ ಬಂದು ಕೆಳಗಡೆ ಫುಲ್ ಡೌನಲ್ಲಿ ಹೋಗ್ತೀನಿ. ಇಲ್ಲಿ ನೋಡ್ಬೋದು ಟೈಪ್ ಅಂತ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ ಪೋರ್ಟ್ ಕ್ಲಸ್ಟರ್ ಐ ಪಿ ಬದಲು ನಾನು ಇಲ್ಲಿ ನೋಡ್ ಪೋರ್ಟ್ನ ಟೈಪ್ ಮಾಡ್ತೀನಿ. ನೋಡ್ ಪೋರ್ಟ್ ಕೊಟ್ಟು ನಾನು ಸೇವ್ ಮಾಡಿ ಎಕ್ಸಿಟ್ ಆಗ್ತೀನಿ. ಇವಾಗ ನಾನು ಎಸ್ ವಿ ಸಿ ಅಂತ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೋಡ್ ಪೋರ್ಟ್ ಅಂತ ಅಸೈನ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಜಸ್ಟ್ ನೀವು ಇಂಟರ್ನಲ್ಲಿ ಬಂದು 80 ಪೋರ್ಟಿಂದ ಆಕ್ಸೆಸ್ ಮಾಡ್ತಾ ಇದ್ರಿ. ನೀವು ಯಾವಾಗ ನೋಡ್ ಪೋರ್ಟ್ ಕೊಡ್ತೀರೋ ಅವಾಗ ಇನ್ನೊಂದು ಐ ಪಿ ಅಡ್ರೆಸ್ಸು ಅಸೈನ್ ಆಗುತ್ತೆ, ಸಾರಿ ಪೋರ್ಟ್ ನಂಬರ್ ಅಸೈನ್ ಆಗುತ್ತೆ. ಈ ಪೋರ್ಟಿಂದ ನೀವು ಆಕ್ಸೆಸ್ ಮಾಡ್ಬೋದು ಅಷ್ಟೇ. ಅಂದರೆ ಇಂಟರ್ನಲ್ ನೆಟ್ವರ್ಕಲ್ಲಿ ನೀವು ಯಾರಾದರೂ ಟೆಸ್ಟಿಂಗ್ ಟೀಮ್ಗೆ ಕೊಡಬೇಕು ಅಂತ ಅಂದರೆ ಜಸ್ಟು ಈ ಪರ್ಟಿಕ್ಯುಲರ್ ಐ ಪಿ ಅಡ್ರೆಸ್ಸು ಪ್ಲಸ್ಸು ಈ 30236 ಏನಿದೆ ಇದನ್ನು ಕೊಟ್ಟರೆ ಆರಾಮಾಗಿ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಅವರು. ನಾನು ಬಂದು ಇಲ್ಲಿ ಯಾವುದೇ ರೀತಿ ಈ ಐ ಪಿ ಅಡ್ರೆಸ್ನ ಕೊಡೋಕ್ಕಾಗಲ್ಲ, ಯಾಕಂತ ನಾನು ಕಿಲ್ಲರ್ ಕೋಡೋದಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಅವ್ರದ್ದೇ ಒಂದು ಮೆಥಡ್ ಇದೆ, ಅಲ್ಲಿ ಬಂದು ನಾನು ಎಕ್ಸ್ಪೋಸ್ ಮಾಡಬೇಕಾಗತ್ತೆ. ಈ ಪರ್ಟಿಕ್ಯುಲರ್ ಆಗಿ ನಾನು ಈ ಪೋರ್ಟ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲೋಗಿ ಟ್ರಾಫಿಕ್ ಪೋರ್ಟ್ ಅಂತ ಇದೆ, ಇಲ್ಲಿ ಬಂದು ನನಗೆ ಪೋರ್ಟ್ ಫಾರ್ವರ್ಡಿಂಗ್ ಅಂತ ಏನೋ ಒಂದು ಆಪ್ಷನ್ ತೋರಿಸುತ್ತೆ. ಇಲ್ಲಿ ಬಂದು ನಾನು ಅದನ್ನು ಎಂಟ್ರಿ ಮಾಡಿ ಆಕ್ಸಿಸ್ ಅಂತ ಕೊಡ್ತೀನಿ. ಆಕ್ಸಿಸ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು ವೆಲ್ಕಮ್ ಟು ಎಂಜಿನಿಕ್ಸ್ ಅಂತ ಬಂತು. ಓಕೆನಾ, ಈ ರೀತಿ ನೀವು ನೋಡ್ ಪೋರ್ಟ್ನ ಯೂಸ್ ಮಾಡಿಕೊಂಡು ಇಂಟರ್ನಲ್ಲಿ ಜಸ್ಟು ಈ ಪರ್ಟಿಕ್ಯುಲರ್ ಐ ಪಿ ಅಡ್ರೆಸ್ ಏನಿದೆ ಈ ಐ ಪಿ ಅಡ್ರೆಸ್ಸು ಮತ್ತು ಪೋರ್ಟ್ ನಂಬರ್ನ ಬೇಕಾದ್ರೆ ಶೇರ್ ಮಾಡ್ಬೋದು. ಇಲ್ಲಿ ಬಂದು ಅವ್ರು ಏನು ಮಾಡಿದ್ದಾರೆ, ಡಿ ಎನ್ ಎಸ್ಗೆ ಮರ್ಜ್ ಮಾಡಿದ್ದಾರೆ. ನಾವು ಪರ್ಟಿಕ್ಯುಲರ್ ಐ ಪಿ ಅಡ್ರೆಸ್ನ ಡಿ ಎನ್ ಎಸ್ಗೆ ಮರ್ಜ್ ಮಾಡಿದ್ದಾರೆ. ಇಂಟರ್ನಲ್ಲಿ ಡಿ ಎನ್ ಎಸ್ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಕರೀತಾರೆ. ಅದು ನಿಮ್ಗೆ ಈಸಿಯಾಗಿ ಅರ್ಥ ಆಗಲ್ಲ, ಅದು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಸಿಂಪಲ್ಲಾಗಿ ಅವರು AWS ಯಾವ ರೀತಿ ರೌಟ್ 53 ಇಲ್ಲಿ ಮರ್ಜ್ ಮಾಡ್ತೀರೋ ಅದೇ ರೀತಿ ಇಲ್ಲಿ ಮರ್ಜ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ನಾರ್ಮಲಾಗಿ ಇಲ್ಲಿ ಐ ಪಿ ಅಡ್ರೆಸ್ ಮತ್ತು ಪೋರ್ಟ್ ನಂಬರ್ ಕೊಟ್ಟು ಟೆಸ್ಟಿಂಗ್ ಟೀಮ್ಗೆ ಕೊಡ್ಬೋದು. ಇಲ್ಲೇನಾಗುತ್ತೆ ಅಂತಂದರೆ ನೀವು ಏನೇ ಪೋರ್ಡು ರೀಸ್ಟಾರ್ಟ್ ಆದ್ರೂ ಈ ಐ ಪಿ ಅಡ್ರೆಸ್ ಏನಿರುತ್ತೆ ಅದು ಸ್ಟಾಟಿಕ್ ಇರುತ್ತೆ. ಓಕೆನಾ, ಈ ಐ ಪಿ ಅಡ್ರೆಸ್ಸು ಮತ್ತು ಪೋರ್ಟ್ ನಂಬರು ಸ್ಟಾಟಿಕ್ ಇರುತ್ತೆ, ಯಾವುದೇ ರೀತಿ ಚೇಂಜ್ ಹೋಗಲ್ಲ. ಇದು ಬಂದು ಯಾವ ರೀತಿ ಪೋರ್ಟ್ನ ಡಿಸ್ಕವರಿ ಮಾಡುತ್ತೆ ಅಂತಂದರೆ ಲೇಬಲ್ ಮತ್ತು ಸೆಲೆಕ್ಟರ್ ಮುಖಾಂತರ. ಓಕೆನಾ, ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ. kubectl ಎಡಿಟ್ ಸರ್ವಿಸ್, ಇಲ್ಲಿ ನೋಡ್ಬೋದು ಲೇಬಲ್ಸ್ ಏನಿದೆ ಎಂಜಿನಿಕ್ಸ್, ಆ್ಯಪ್ ಎಂಜಿನಿಕ್ಸ್ ಅಂತ ಇದೆ. ಇದು ಬಂದು ಇದಕ್ಕೆ ಅರ್ಥ ಆಗಬೇಕು, ಇಲ್ಲಿ ಕೊಟ್ಟಿದ್ದೀವಿ ನಾವು ಎಂಜಿನಿಕ್ಸ್ ಮತ್ತು ಆ್ಯಪು ಮತ್ತು ಎಂಜಿನಿಕ್ಸ್ ಅಂತ ಕೊಟ್ಟಿದ್ದೀವಿ ಲೇಬಲ್ಲು. ನಾವು ನೆಕ್ಸ್ಟ್ ಡಿಪ್ಲಾಯ್ಮೆಂಟಲ್ಲಿ ಹೋಗೋಣ. ಸೇಮ್ ಇರುತ್ತೆ ನೋಡಿ, ಎಡಿಟ್ ಇಲ್ಲೂ ಸೇಮೇ, ಇದು ಬದಲು ಡಿಪ್ಲಾಯ್ಮೆಂಟ್.
ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಲೇಬಲ್ಸ್ ಏನಂತ ಇದೆ, ಆ್ಯಪ್ ಎಂಜಿನಿಕ್ಸ್ ಅಂತ ಇದೆ. ಅಂತಂದ್ರೆ ಎರಡು ಮ್ಯಾಚ್ ಆಗ್ತಾ ಇದೆ. ಮ್ಯಾಚ್ ಆದಾಗ ಇಲ್ಲಿ ನೋಡ್ಬೋದು ಸೆಲೆಕ್ಟರ್ ಮ್ಯಾಚ್ ಲೇಬಲ್ಸು ಎರಡು ಮ್ಯಾಚ್ ಆದಾಗ ಏನಾಗುತ್ತೆ, ಇದು ಆಟೋಮೆಟಿಕಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಸರ್ವಿಸಸ್ ಗೊತ್ತಾಗ್ಬಿಡುತ್ತೆ ಈ ಡಿಪ್ಲಾಯ್ಮೆಂಟ್ ಟೈಮಲ್ಲಿ ಫೈಲ್ ಅಂತಂದ್ರೆ ಈ ಪರ್ಟಿಕ್ಯುಲರ್ ಆಗಿ ಏನು ಪಾಡ್ ಇದೆಯೋ ಆ ಪಾಡ್ದನ್ನೇ ಈ ಕನೆಕ್ಟ್ ಮಾಡಬೇಕು ನಾನು, ಅಥವಾ ಆ ಪಾಡ್ನ ನಾನು ಎಳ್ಕೊಂಡು ನಾನು ಲೋಡ್ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂತ ಅದು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆನಾ, ಈ ರೀತಿ ನಾರ್ಮಲ್ ಆಗಿ ಪ್ರಾಜೆಕ್ಟ್ ವೈಸು ಈ ಲೇಬಲ್ಸ್ಗಳೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ನಿಮಗೆ ಇದು ಅರ್ಥ ಆಯಿತು, ಅದು ನೋಟ್ ಪೋರ್ಟ್ ಅರ್ಥ ಆಯಿತು. ನೋಟ್ ಪೋರ್ಟ್ ಬಂತು ಅಂದರೆ ಇಂಟರ್ನಲ್ ನೆಟ್ವರ್ಕ್, ನಿಮ್ಮ ಆಫೀಸ್ ನೆಟ್ವರ್ಕಲ್ಲಿ ಆಕ್ಸೆಸ್ ಮಾಡೋಕ್ಕೆ. ಇವಾಗ ಔಟ್ಸೈಡ್ ವರ್ಲ್ಡ್ಗೆ ನಾನು ಎಕ್ಸ್ಪೋಸ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ, ಜಸ್ಟ್ ಎಡಿಟಲ್ಲಿ ಹೋಗಿ ಜಸ್ಟ್ ಇಲ್ಲಿ ಏನು ಮಾಡ್ತೀರಾ ಅಂತ ಅಂದರೆ, ಇಲ್ಲಿ ಯಾವುದು ಓಪನ್ ಮಾಡಿದೆ ನಾನು, ಓಕೆ ಡಿಪ್ಲಾಯ್ಮೆಂಟ್ ಓಪನ್ ಮಾಡಿದ್ದೀನಿ ನಾನು. ಓಕೆ, ಸರ್ವಿಸಸ್ಸು ಇಲ್ಲೋಗಿ ನೀವು ಬಂದು ಲೋಡ್ ಬ್ಯಾಲೆನ್ಸರ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಬಂದು ಲೋಡ್ ಬ್ಯಾಲೆನ್ಸರ್ ತಗೊಳ್ಳಲ್ಲ. ಏನಕ್ಕೆ ಅಂತ ಅಂದರೆ ನಾನು ಕಿಲ್ಲರ್ ಕೂಡ ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಲೋಡ್ ಬ್ಯಾಲೆನ್ಸರ್ ಪ್ರೊವೈಡ್ ಮಾಡಲ್ಲ ಅವರು. ನೀವೇನಾದರೂ ನಿಮ್ಮ ಕಂಪ್ನಿಯಲ್ಲಿ ಅಥವಾ ನೀವೇನಾದರೂ AWS ಈ ಕೇಸ್ನ ಏನಾದರೂ ಮಾಡಿತ್ತು ಅಂತ ಅಂದರೆ ನಿಮಗೆ ಲೋಡ್ ಬ್ಯಾಲೆನ್ಸರ್ ಅವ್ರು ಪ್ರೊವೈಡ್ ಮಾಡ್ತಾರೆ. ಲೋಡ್ ಬ್ಯಾಲೆನ್ಸರ್ ಅಂತ ಒಂದು IP ಅಡ್ರೆಸ್ ಎನೇಬಲ್ ಆಗುತ್ತೆ ನಿಮಗೆ, ಈ ಕೇಸಲ್ಲಿ ಲೋಡ್ ಬ್ಯಾಲೆನ್ಸರ್ ಅಂತ. ಅಲ್ಲಿಂದ ಬೇಕಾದ್ರೆ ನೀವು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ನಾನು ಬಂದು ಇಲ್ಲಿ ಲೋಡ್ ಬ್ಯಾಲೆನ್ಸರ್ ಅಂತ ಕೊಟ್ರೂ ತಗೊಳ್ಳಲ್ಲ, ಮೇ ಬಿ ಜಸ್ಟು ಲೋಡ್ ಬ್ಯಾಲೆನ್ಸರ್ ಅಂತ ಕೊಟ್ಟರೆ, ಬ್ಯಾಲೆನ್ಸರ್ ಅಂತ ಕೊಟ್ಟು ಸೇವ್ ಮಾಡಿದ್ರೆ ನಿಮಗೊಂದು ಇಲ್ಲಿ ಗೇಟ್ ಸರ್ವಿಸ್ ಅಂತ ಕೊಡ್ತು ಅಂತಂದರೆ ನಿಮಗೆ ಲೋಡ್ ಬ್ಯಾಲೆನ್ಸರ್ ಇಲ್ಲಿ ಪೆಂಡಿಂಗ್ ಅಂತ ಇದೆಯಲ್ಲ, ಈ ಜಾಗದಲ್ಲಿ ನಿಮ್ಗೆ ಒಂದು IP ಅಡ್ರೆಸ್ ಎನೇಬಲ್ ಆಗುತ್ತೆ. ಓಕೆನಾ, ಈ IP ಅಡ್ರೆಸ್ನ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಬೋದು. ಇಲ್ಲಿ ಪೋರ್ಟ್ ನಂಬರ್ ಏನಿದೆ 80, ಈ IP ಅಡ್ರೆಸ್ ಏನಿದೆ, ಇವಾಗ ಫಾರ್ ಎಕ್ಸಾಂಪಲ್ ಏನೋ 29 ಡಾಟ್ ಸಮಥಿಂಗ್ ಏನೋ ಬಂತು ಅಂತ ತಿಳ್ಕೊಳ್ಳಿ, 236 ಡಾಟ್ ಎಷ್ಟು ಸಮಥಿಂಗ್ ಅಂತ ಬಂತು ತಿಳ್ಕೊಳ್ಳಿ. ಅದನ್ನು ಕಾಪಿ ಮಾಡಿ 80ನ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಡಿಫಾಲ್ಟಾಗಿ ಯಾವುದೇ ಒಂದು IP ಅಡ್ರೆಸ್ನ ನೀವು ವೆಬ್ ಬ್ರೌಸರಲ್ಲಿ ಆಗ್ತು ಅಂತ ಅಂದರೆ ಡಿಫಾಲ್ಟಾಗಿ 80 ಪೋರ್ಟ್ನ ತಗೊಳ್ತದೆ. ಇನ್ ಕೇಸ್ ಏನಾದರೂ ಬೇರೆ 5000 ಪೋರ್ಟ್ ಇತ್ತು ಅಂದರೆ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅಥವಾ ನಿಮ್ಗೆ ಕೇಸ್ ಏನಾದರೂ ಮೆನ್ಷನ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ನೀವು ಈ DNS ಮ್ಯಾಪಿಂಗ್ ಬೇಕಾದ್ರೆ ಮಾಡ್ಕೋಬೋದು. ಅದು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಇವಾಗ ಈಸಿಯಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಕ್ಲಸ್ಟರ್ IP ಬಂತು ಅಂದರೆ ಇಂಟರ್ನಲ್ ಕಮ್ಯುನಿಕೇಷನ್ಗೆ, ಅಂತಂದರೆ ಯಾವುದೇ ರೀತಿ ಆ ಪಾಡ್ನ ಔಟ್ಸೈಡ್ ವರ್ಲ್ಡ್ಗೆ ಎಕ್ಸ್ಪೋಸ್ ಮಾಡೋ ಸೆಕ್ಯೂರಿಟಿ ಪರ್ಪಸ್ಗೆ ನಾವು ಎಕ್ಸ್ಪೋಸ್ ಮಾಡಲ್ಲ. ಅಂತಂದರೆ ಫಾರ್ ಎಕ್ಸಾಂಪಲ್ ಡೇಟಾಬೇಸ್ನ ನಾವು ಎಕ್ಸ್ಪೋಸ್ ಮಾಡಲ್ಲ. ಅಂಥ ಸಿಚುವೇಷನಲ್ಲಿ ನಾವೇನು ಮಾಡ್ತೀವಿ, ಕ್ಲಸ್ಟರ್ IP ನ ಯೂಸ್ ಮಾಡ್ತೀವಿ. ಇವಾಗ ಫ್ರಂಟ್ ಎಂಡ್ ಅಪ್ಲಿಕೇಶನ್ ಬಂದು ನಾವು ಔಟ್ಸೈಡ್ ವರ್ಲ್ಡ್ಗೆ ಎಕ್ಸ್ಪೋಸ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ ಕೇಸ್ ಏನಾದರೂ ಇಂಟರ್ನಲಲ್ಲಿ ಎಕ್ಸ್ಪೋಸ್ ಮಾಡಬೇಕು ಅಂತ ಅಂದರೆ ನಾವು ನೋಟ್ ಪೋರ್ಟ್ನ ಯೂಸ್ ಮಾಡ್ತೀವಿ. ಔಟ್ಸೈಡ್ ವರ್ಲ್ಡು ಅಂತಂದರೆ ಯಾರು ಬೇಕಾದರೂ ಆಕ್ಸೆಸ್ ಮಾಡಬೇಕು, ಇವಾಗ ಅಮೆಝಾನ್ ಇದೆಯಲ್ಲ ಆ ರೀತಿ ಯೂಸ್ ಮಾಡಿಕೊಂಡು ಯಾರಾದರೂ ಆಕ್ಸೆಸ್ ಮಾಡಬೇಕು ಅಂತಂದರೆ ನಾವು ಲೋಡ್ ಬ್ಯಾಲೆನ್ಸರ್ ಯೂಸ್ ಮಾಡ್ತೀವಿ. ಓಕೆನಾ, ನೆಕ್ಸ್ಟ್ ಬಂತು ಅಂದರೆ ಇಂಗ್ರೆಸ್ ಕಂಟ್ರೋಲರ್. ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಏನಕ್ಕೆ ನಾವು ಇಂಗ್ರೆಸ್ ಕಂಟ್ರೋಲ್ನ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ ಅಂತ. ಲೋಡ್ ಬ್ಯಾಲೆನ್ಸರ್ನು ಯೂಸ್ ಮಾಡ್ತೀವಿ, ಬಟ್ ಲಿಮಿಟಾಗಿ ಯೂಸ್ ಮಾಡ್ತೀವಿ ಅಷ್ಟೇ. ಇಂಗ್ರೆಸ್ ಕಂಟ್ರೋಲರ್ದು ಒಂದು ಬೆನಿಫಿಟ್ ಇದೆ, ತುಂಬ ದೊಡ್ಡ ಬೆನಿಫಿಟ್ ಇದೆ. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋ ಅಥವಾ ಫರ್ದರ್ ವೀಡಿಯೋಗಳಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ.